ನಮಸ್ಕಾರ. ವಿಷಯ ಹೇಳ್ತಾ ಇದ್ದೆ. ಸವಣೂರು ಸಿಗ್ಗಾಂವ್ ಒಂದು ಕ್ಷೇತ್ರಕ್ಕೆ ಪೈಪೋಟಿ ಮಾಡಾಕ ಬೇರೆ ಬೇರೆ ಊರಿಂದ ಬರ್ತಾ ಇದ್ದಾರೆ ಅಂತ. ಬರಲಿ, ಅವ್ರಿಗೆ ಕೂಡ ಹಕ್ಕೈತಿ, ಪ್ರಜಾಪ್ರಭುತ್ವದೊಳಗೆ ಕೇಳಕ್ಕೆ ಹಕ್ಕೈತಿ, ಸರಿ. ಆದ್ರೆ ಲೋಕಲ್ ಇರ್ತಕ್ಕಂಥವ್ರ ನಮ್ಮ ಹಿರಿಯ ಹೋರಾಟಗಾರರಾಗಿರ್ಬೋದು, ಮಾಜಿ MLAಗಳಾಗಿರ್ಬೋದು, ಮತ್ತು ನಾವು ಹೋರಾಟಗಾರರಾಗಿರ್ಬೋದು, ನಮ್ಮ ಕೊಡುಗೆಗಳು ಸಾಕಷ್ಟು ಇದಾವೆ ಅಂತಂದು ಅಲ್ಲಿ ಜನರ ಬಾಯಲ್ಲಿ ತಾವು ಕೇಳಿ ತಿಳ್ಕೋಬೇಕು. ಯಾಕಪ್ಪ ಅಂತಂದ್ರೆ ಸಿಕ್ಕಾಪಟ್ಟೆ ಕೆಲಸಗಳನ್ನು ಮಾಡಿದ್ದೇವೆ, ಅನ್ಯಾಯ ಆದಾಗ ಅದರ ವಿರುದ್ಧ ಧ್ವನಿ ಎತ್ತಿದ್ದೇವೆ. ಮೊದಲನೇದಾಗಿ ಅದನ್ನು ಗಮನದಲ್ಲಿ ಇಟ್ಕೋಬೇಕು. ಎಷ್ಟೋ ಜನರನ್ನು ನಾವು ಎದುರು ಹಾಕ್ಕೊಂಡಿದ್ದೇವೆ. ಎರಡನೇದ್ದು, ವರ್ಷಾನುಗಂಟ್ಲೆ ಇರೋರು ನಾವು ನಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನರಿಗೆ ಕಷ್ಟದಲ್ಲಿದ್ದಾರೆ, ಎಷ್ಟು ಜನರಿಗೆ ಮನಿ ಆಗಿಲ್ಲ, ಇನ್ನೂ ಕೂಡ ಗುಡಿಸಲು ಮುಕ್ತ ನಮ್ಮ ಸಿಗ್ಗಾಂವ್ ಸವಣೂರು ಕ್ಷೇತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಕಡೆ ಇನ್ನೂ ಕೂಡ ಮನಿ ಆಗಿಲ್ಲ, ಮನಿ ಇಲ್ಲದೇ ಇರೋರಿಗೆ. ಅದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿದಾರ? ನಾನು ಅದನ್ನು ಲೈವ್ ಆಗಿ ತೋರಿಸಿದ್ದೀನಿ. ನೀವು ಮಾಡ್ಬೋದಲ್ಲ ಮೇಡಮ್ ಅಂತೀರಾ. ನಾನೊಬ್ಬ ಸಾಮಾನ್ಯ ಹೋರಾಟಗಾರ್ರಿ, ರೈತರ ಮಗಳು. ನನಗೇನು ಅಧಿಕಾರ ಇಲ್ಲ, ನಾನೇನು ರಾಜಕೀಯ ಮಾಡ್ತಿಲ್ಲ. ಇನ್ನೂ ಕೆಲವೊಬ್ಬರು ಏನು ಪ್ರಶ್ನೆ ಮಾಡ್ತಾರೆ, ಮೇಡಮ್ ನೀವು ಕಾಂಗ್ರೆಸ್ ಟಿಕೆಟ್ ಕೇಳ್ತೀರಾ ಅಂತಾರೆ. ಕೇಳ್ಬೋದು, ಯಾಕೆ ಕೇಳಬಾರ್ದು? ನನಗೂ ಹಕ್ಕೈತ್ರಿ ಕೇಳಕ್ಕೆ. ಕೇಳ್ತೇನೆ. ನಾನು ಕೂಡ ಕೆಲಸ ಮಾಡೀನಿ, ವರ್ಕ್ ಮಾಡೀನಿ. ನಾನು ಕೂಡ ಅಲ್ಲಿ ಎಷ್ಟೋ ಸರಿ ರೋಡ್ ಆಗದೆ ಇರುವಾಗ ಸರಿ ಮಾಡಲಾರ್ದಾಗ ಎಷ್ಟೋ ಸರಿ ನಾನು ಜನರ ಮುಂದೆ ಲೈವ್ ಆಗಿ ತೋರಿಸಿದ್ದೇನೆ, ರೋಡ್ ಸರಿ ಮಾಡ್ರಿ ಅಂತ. ಸರಿ ಮಾಡಿಸಿದ್ದೇವೆ ಕೂಡ. ಕಾಂಟ್ರಾಕ್ಟರ್ಗೆ ಹೇಳಿದ್ದೇವೆ, ಆ ಕಾಂಟ್ರಾಕ್ಟರ್ ಮತ್ತು ಸರಿಯಾಗಿ ಮತ್ತು ರೋಡನ್ನು ಮಾಡಿದ್ದಾರೆ. ಬ್ರಿಡ್ಜ್ ಆಗಿರಲಿ, ಬ್ರಿಡ್ಜ್ ಮಾಡಿಸಿದ್ದೇವೆ. ಎಷ್ಟೋ ಜನರಿಗೆ ಮನಿ ಆಗಿರಲಿಲ್ಲ, ಮನಿಗಳನ್ನು ಮಾಡಿಸಿದ್ದೇವೆ. ಕೆಲವೊಂದನ್ನು ನಾನು ಎಲ್ಲನೂ ವಿಡಿಯೋ ಮಾಡಿ ತೋರ್ಸಂಗಿಲ್ಲ. ಮತ್ತು ಜನರನ್ನ ಹಿಂದ್ಗಟ್ಗೆಂದು ಹೋಗಿ ನಾನೆಲ್ಲ ಫೋಟೋ ವಿಡಿಯೋ ಮಾಡಿಬಿಟ್ಟು ಹಾಕಂತ ಕ್ಯಾರೆಕ್ಟರ್ ಜಾಯ್ಮನ್ ಅಂತಲ್ಲ. ಯಾಕೆ ಹಾಕಬೇಕು? ಸಿಂಗಲ್ಲಾಗೆ ಹೋರಾಟ ಮಾಡಬೇಕು. ಜನರಿಗೆ ಗೊತ್ತಾಗ್ತೈತಿ. ನಮ್ಮ ಕೆಲಸ ಮಾತಾಡಬೇಕು. ನಾವು ಭಾಳಷ್ಟು ಮಾತಾಡಕ್ಕೆ ಹೋಗಬಾರ್ದು. ಕಾಂಗ್ರೆಸ್ನಲ್ಲಿದ್ದೀರಾ ಅವೆಲ್ಲ ಅಂತ ಕೇಳ್ತಾ ಇದ್ರಲ್ಲ, ಯಾಕೆ ನಾವೇ ಕೇಳಬಾರ್ದು? ನಾವು ಕೆಲಸ ಮಾಡೇವಿ, ನಮಗೂ ನೀವು ಕೊಡ್ಬೋದಲ್ಲ. ಕೆಲಸ ಮಾಡಿದ್ದು ನೋಡಿ ಕೊಡ್ರಿ, ಯಾರು ಕೊಡ್ಬೇಡ ಅಂತಾರ? ನಮ್ಮೂರ ಒಂದು ಕೇಳೋ ಹಕ್ಕು ನಮ್ಗೈತಿ, ನಾವು ಕೇಳಾಕತ್ತೇವಿ. ಬೇರೆ ಊರಿಗೆ ಹೋಗಿ ನಾವು, ಬೇರೆ ತಾಲೂಕಿಗೆ ಹೋಗಿ ನಾವು ಟಿಕೆಟ್ ಕೊಡ್ರಿ ಅಂತಂದು ದಿಮಾಕ ತೋರ್ಸಕತ್ತಿಲ್ಲ, ಇಲ್ಲೇ ರೋಡಿ ಜಮು ಮಾಡಾಕತ್ತಿಲ್ಲ. ಕೆಲವೊಬ್ಬರು ಬೇರೆ ತಾಲೂಕಿಂದ ಬಂದ್ಬಿಟ್ಟು ಇಲ್ಲೇ ನಂದ ಊರೇನೋ ನಮ್ಮ ಸವಣೂರು ಸಿಗ್ಗಾಂವ್ ಅಂತ ಹೇಳ್ತೀರಲ್ಲ, ನೀವು ಯಾವ ಊರಾಗ ಹುಟ್ಟಿರಿ ಮೊದಲು ಅದನ್ನ ವಿಚಾರ ಮಾಡ್ರಿ. ಚುನಾವಣೆ ಹತ್ರ ಇದ್ದಾಗ ಬಂದು ಇಲ್ಲಿ ಡಮ್ರ ಆಟ ಆಡೋದು ಮೊದಲು ನಿಲ್ಲಿಸ್ರಿ. ಇಲ್ಲೇ ನಮ್ಮ ಊರಿನಲ್ಲಿ ಜಾಣರದಾರ, ತಿಳುವಳಿಕೆ ಇದ್ದಾರ ಅದಾರ, ರೈತರ ಮಕ್ಕಳು ಅದಾರ, ಕೆಲಸ ಮಾಡ್ಯಾರ, ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ. ನಾವು ಕೇಳ್ತೇವೆ. ಅಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ದಂಥ ಎಷ್ಟೋ ಜನರದಾರ, ಅವ್ರು ಕೊಡ್ಲಿ. ಸಾಮಾನ್ಯ ಕಾರ್ಯಕರ್ತರು ಕೊಡ್ಲಿ. ನಮಗೆ ಖುಷಿ ಐತಿ, ನಮ್ಮ ಊರ ಟಿಕೆಟ್ ಸಿಕ್ಕತ್ತಲ್ಲಪ್ಪ ಅಂತಂದು. ನೀವೇನಾದರೂ ಬಿಟ್ಟು ಬೇರೆ ತಾಲೂಕಿನವ್ರಿಗೆ, ಬೇರೆ ಊರವ್ರಿಗೆ ಕೊಟ್ರ ಖಂಡಿತ ಸೋಲನ ಅನುಭವಿಸ್ತೀರಿ. ಇದು ಸತ್ಯ. ಇದೊಬ್ಬ ಹೆಣ್ಮಗಳು ಹೇಳ್ತಾ ಇಲ್ಲ, ಸಾಕ್ಷಾತ್ ಚಾಮುಂಡೇಶ್ವರಿ ಹೇಳಕತ್ತಾಳ ಅಂತ ತಿಳ್ಕೊಡ್ರಿ ನೀವು. ಇದು ನಮ್ಮ ಜನರಲ್ಲಿ ಇರ್ತಕ್ಕಂಥ ಅಭಿಪ್ರಾಯ. ಇವತ್ತಿನ ದಿನ ನಿಮ್ಮ ಹಿಂದಿಂದ ಓಡಾಡ್ತಾರಲ್ಲ, ದುಡ್ಡು ಕೊಟ್ಟು ನೀವು ಹಿಂದಿಂದ ಕರ್ಕೊಂಡು ಓಡಾಡ್ತಿದ್ರಲ್ಲ, ಅವ್ರು ದುಡ್ಡುಗೋಸ್ಕರ ಅಷ್ಟೇ ಬರ್ತಾ ಇದ್ದಾರೆ. ಅವರು ನಮ್ಮ ಊರಿನವರು, ನಮ್ಮ ಊರನ್ನ ಯಾವತ್ತು ಬಿಟ್ಟು ಕೊಡಲ್ಲ. ನೆನಪಿನಾಗ ಇಟ್ಕೊಡ್ರಿ ನೀವೆಲ್ಲ. ಬೇರೆ ಊರೊಂದು ಕ್ಯಾಂಡಿಡೇಟ್ ಅಭ್ಯರ್ಥಿಯಾಗಿ ಬರ್ತೇನೆ ಅಂತ ಹೇಳಕತ್ತಿರಲ್ಲ, ನಮ್ಮೂರು ಜನ ನಮ್ಮೂರನ್ನ ಯಾವತ್ತು ಕೈ ಬಿಡಲ್ಲ. ಗೊತ್ತಾಯ್ತಾ? ನಮ್ಮೂರವ್ರಿಗೆ ಅವಕಾಶ ಕೊಡ್ರಿ. ಆ ನಂತರ ಇನ್ನೊಬ್ಬರ ಬಗ್ಗೆ ವಿಚಾರ ಮಾಡ್ರಿ. ನಮ್ಮೂರ ಹಕ್ಕು ನಾವು ಕೇಳಾಕತ್ತೀವಿ. ನೀವು ಯಾಕೆ ನಮ್ಮೂರಿಗೆ ಪೈಪೋಟಿ ಮಾಡ್ಕೊಂತ ಬರಾಕತ್ತೀರಿ? ಯಾಕೆ ನಿಮ್ಮ ಊರಾಗ ನಿಮ್ಮನ್ನು ಜನರ ಪ್ರೀತಿನ ನೀವು ಗೆದ್ದಿಲ್ವಾ? ಜನರು ನಿಮ್ಮನ್ನು ಆಯ್ಕೆ ಮಾಡಂಗಿಲ್ಲ? ನಿಮ್ಮೂರಾಗ ನೀವು ನಿಮ್ಮ ಜನರ ಮನಸ್ಸನ್ನ ಗೆದ್ದಿಲ್ಲ ಅಂದಮೇಲೆ ನಮ್ಮೂರಿಗೆ ಯಾಕೆ ಬಂದು ನೀವು ದಿಮಾಕ ತೋರ್ಸಕತ್ತೀರಿ? ನನ್ನ ಪ್ರಶ್ನೆ, ನೇರ ಮಾತು. ಹೈಕಮಾಂಡ್ ದಯಮಾಡಿ ಸವಣೂರು ಸಿಗ್ಗಾಂವ್ ಮಕ್ಕಳಿಗೆ ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ಸವಣೂರು ಸಿಗ್ಗಾಂವ್ ಮಕ್ಕಳಿಗೆ ಯಾರಿಗಾದ್ರೂ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಡ್ರಿ, ನಿಜವಾಗ್ಲೂ ಜಯ ಗಳಿಸ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮಂಥ ರೈತರ ಮಕ್ಕಳು ನಿಂತ್ಕೊಂತೇವೆ, ಎಲ್ಲರೂ ನಿಂತ್ಕೊಂಡು
ಜಯವನ್ನು ಗಳಿಸ್ಕೊಂಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲವಾದಲ್ಲಿ ಎಲ್ಲರೂ BJPಗೆ ಖಂಡಿತ ಓಟ್ ಹಾಕ್ತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇರೋದನ್ನು ಹೇಳ್ತೇನೆ, ಕೆಲವೊಬ್ರು ಹಿಂದೆ ಹೇಳ್ಬೋದು, ನಾನು ಮುಂದೆ ಹೇಳ್ತೇನೆ. ಇವತ್ತಿನ ದಿನ ಬೇರೆ ಬೇರೆ ಊರಿಂದ ಬರಕತ್ತೀರಿ, ಈ ಚುನಾವಣೆ ಸ್ಪರ್ಧೆ ಮಾಡೋದೈತಲ್ಲ, ಅದಕ್ಕೆ ನಾನು ಈ 3 ಮಗ ನನ್ನ ಕಾಪಾಡ್ರಿ ಅಂತಂದು ಹಿಂದ್ಗಟ್ಲೆ ರೊಕ್ಕ ಕೊಟ್ಬಿಟ್ಟು ಅವ್ರನ್ನ ಹಿಂದೆ ಒಂದಿಷ್ಟು ಮಂದಿಗೆ ಬಾಲಾಗಾಸಿ ಕರ್ಕೊಂಡು ಅಡ್ಯಾಡಕತ್ತೀರಿ. ಬ್ಯಾನರ್ ಹಾಕಿದ ತಕ್ಷಣ ನೀವು ಹಿಂದೆ ಜನರು ಕರ್ಕೊಂಡು ಓಡಾಡಿದ ತಕ್ಷಣ ನಿಮ್ಗೆ ಟಿಕೆಟ್ ಕೊಟ್ಬಿಡ್ತಾರ. ಹಂಗೆ ಕೊಟ್ಟಿದ್ದ ಖರೆ ಆಗಿದ್ರ ನಿಜವಾಗ್ಲೂ ನೀವು ಗೆಲ್ಲಲ್ಲ. ತಲೆಯಾಗಿ ಇಟ್ಕೊಂಬಿಡ್ರಿ. ನಮಗೇನೈತಪ್ಪ, ನಮಗೂ ಒಂದು ಆಶಯ ಐತಿ, ನಮ್ಮ ಊರರಿಗೆ ಕೊಡಲಿ ಅನ್ನೋದು. ಒಬ್ಬ ಸಾಮಾನ್ಯ ಒಬ್ಬ ರೈತನ ಮಗಕ್ಕೆ ಕೊಡಲಿ, ಅದು ಭಾಳ ಖುಷಿ ಆಕತಿ. ಬೇರೆ ತಾಲೂಕಿನವ್ರಿಗೆ ನೀವು ಕೊಡ್ತೇನೆ ಅಂತಿರಲ್ಲ, ಅದು ಅನ್ಯಾಯ. ಈ ರೀತಿ ನೀವು ನಮ್ಮ ಸವಣೂರು ಶಿಗ್ಗಾಂವಕ್ಕೆ ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ದಯಮಾಡಿ ನಮ್ಮ ಲೋಕಲ್ನವರಿಗೆ ನೀವು ಕರುಣೆ ತೋರಿಸ್ರಿ. ಟಿಕೆಟನ್ನು ಹಂಚಿಕೆ ಮಾಡಬೇಕು. ನೀವು ಹಂಚಿಕೆ ಮಾಡಿದ್ದ ಆಗಿದ್ರ ಖಂಡಿತ ಗೆಲ್ತೈತಿ. ಇಲ್ಲ ಅಂತಂದ್ರೆ ಯಾರ್ಯಾರಿಗೆ ಕೊಟ್ರ ಖಂಡಿತ ಸೋಲ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸತ್ಯ. ಇಡೇ ಒಂದು ಸರ್ಕಾರ, ಇಡೇ ಒಂದು ರಾಜಕೀಯ ಬಂದು ನಿಂತ್ಕೊಂಡು ನಾವೆಲ್ಲ ರೊಕ್ಕ ಸುರಿವಿ ನಾವು ಗೆಲ್ತೇವೆ ಅನ್ನೋದನ್ನು ತಲೆಯಿಂದ ಮೊದಲು ತೆಗೆದು ಹಾಕ್ಬಿಡ್ರಿ. ಜನ ಒಗ್ಗಟ್ಟು ಅದಾರ. ನಮ್ಮ ಸವಣೂರು ಶಿಗ್ಗಾಂವದಾಗ ಪ್ರತಿಯೊಂದು ಗ್ರಾಮಕ್ಕೆ ಹೋಗೇನಿ ನಾನು, ಪ್ರತಿಯೊಬ್ಬ ರೈತರ ಮನೆಗೆ ಹೋಗೇನಿ, ಪ್ರತಿಯೊಬ್ಬ ಬಡವ್ರ ಮನೆಗೆ ಹೋಗೇನಿ, ಪ್ರತಿಯೊಬ್ಬ ಗುಡಿಸಲಕ್ಕೆ ಹೋಗಿದ್ದೇನೆ. ಪ್ರತಿಯೊಬ್ಬರು ವಿಚಾರ ಏನೈತಿ, ನಮ್ಮೂರವರು ನೀವು 500,000 ಕೊಡ್ಬೋದು ಬೇರೆ ಊರಿಂದ ಬಂದು. ಕೊಟ್ಟ ತಕ್ಷಣ ನಿಮ್ಗೆ ಓಟ್ ಹಾಕ್ತಾರ ಅನ್ನೋ ಒಂದು ಏನು ಹುಚ್ಚು ಕಲ್ಪನೆ ಐತೆ ತೆಗೆದು ಹಾಕ್ಬಿಡ್ರಿ. ದಯವಿಟ್ಟು ನಿಮ್ಗೆ ಗೆಲುವನ್ನು ಕಾಣಲ್ಲ. ನಮ್ಮ ಸವಣೂರು ಶಿಗ್ಗಾಂವದಾಗ ನೀವು ಗೆಲುವು ಕಂಡಿದ್ದ ಆಗಿದ್ರ ಪ್ರತಿಯೊಂದಕ್ಕೆ ಪ್ರಶ್ನೆ ಮಾಡೋಕೆ ನಮ್ಮ ಸವಣೂರು ಶಿಗ್ಗಾಂವ ಜನರು, ರೈತರ ಮಕ್ಕಳು ಪ್ರಶ್ನೆ ಮಾಡ್ತೀವಿ. ಅಭಿವೃದ್ಧಿ ಆಗಿಲ್ಲ ಅಂತಂದ್ರೆ ನಿಮ್ಮನ್ನ ಹಿಡಿದು ಕೇಳೋಷ್ಟು ನಮ್ಗೆ ದಮ್ ಐತಿ. ನೀವೇನಾದರೂ ಗೆದ್ದು ಬಂದು ಬೆಂಗಳೂರಿಗೆ ಹೋಗಿ ಕೂತ್ಕೊಂಡೆ, ಡೆಲ್ಲಿಗೆ ಹೋಗಿ ಕೂತ್ಕೊಂಡೆ ಅಂದ್ರೆ ಆಗಲ್ಲ. ಅಲ್ಲೇ ಲೋಕಲಾಗಿ ಇರಬೇಕು, ಜನರ ಕಷ್ಟ ಕೇಳಬೇಕು, ಗ್ರಾಮ ವಾಸ್ತವ್ಯ ಮಾಡಬೇಕು. ಬಡವ್ರಿಗೇನು ಅನ್ಯಾಯ ಆಗೈತಿ, ರೈತರಿಗೇನು ಅನ್ಯಾಯ ಆಗೈತಿ, ಅವ್ರ ಕಷ್ಟಕ್ಕೆ ನೀವು ಸ್ಪಂದಿಸಬೇಕು. ನೀ ಸೂಟು ಬೂಟು ಹಾಕ್ಯಂದು ನೀವು ದಿಮಾಕ ತೋರ್ಸೋದು ಆಗಂಗಿಲ್ಲ ಮುಂದೊಂದು ದಿನ. ನೆನಪಿನಾಗ ಇಟ್ಕೊಳ್ರಿ. ಯಾಕಂದ್ರೆ ರೈತ ಪರ ಹೋರಾಟ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ರೈತರ ಕಷ್ಟ ಅಂದ್ರೆ ಅಷ್ಟು ಸುಲಭ ಅಲ್ಲ, ಬಡವ್ರ ಕಷ್ಟ ಅಂದ್ರೆ ಅಷ್ಟು ಸುಲಭ ಅಲ್ಲ. ಬೇರೆ ಊರಿಂದ ಬಂದು ನಮ್ಮೂರಿಗೆ ಬರ್ತೇನೆ ಅಂತ ಹೇಳ್ತಿದ್ದೀರಿ, ಬರ್ರಿ. ನಿಮಗೆ ಟಿಕೆಟ್ ಕೊಟ್ಟಿದ್ದ ಕರೆ ಆಗಿದ್ರೆ ಬೇರೆ ಊರಿನವ್ರಿಗೆ, ಊರ ಮಗ ಆಗಿ ಬರೀ ಮಾತಿಲೆಲ್ಲ ಹೇಳೋದು. ನೀವು ಅಲ್ಲೇ ಲೋಕಲಾಗಿ ಇರಬೇಕು, ಸವಣೂರಾಗೆ ಇರಬೇಕು, ಶಿಗ್ಗಾಂವದಾಗ ಇರಬೇಕು. ಬರೀ ಶಿಗ್ಗಾಂವ ಕ್ಷೇತ್ರ ಅಂತೀರಿ, ಅದು ನಮ್ಗೆ ಹರ್ಟ್ ಆಕತಿ, ಭಾಳ ಬೇಜಾರಾಗತ್ತೆ. ಯಾಕೆ ಶಿಗ್ಗಾಂವ ತಾಲೂಕಿನಾಗ ಅಷ್ಟೇ ಓಟ್ ಹಾಕ್ತಾರೇನ, ಸವಣೂರನ್ನ ಹಾಕಂಗಿಲ್ಲ? ಇಡೀ ನವಾಬರು ಆಳ್ದಂಥ ಊರು ಸವಣೂರು. ಮೊದಲು ತಲೆಗಿಟ್ಕೊಳ್ರಿ. ಹೆಸರು ಹೆಂಗೆ ಮಾತಾಡ್ಬೇಕಂತಂದ್ರೆ ಸವಣೂರು ಶಿಗ್ಗಾಂವ ಕ್ಷೇತ್ರ ಅನ್ಬೇಕೇ ಹೊರತು ಶಿಗ್ಗಾಂವ ಕ್ಷೇತ್ರ ಅಂತ ಇದ್ರಿ. ಮೊದಲು ಅದನ್ನ ಬಿಡ್ರಿ. 2 ತಾಲೂಕನ್ನ ಜೊತೆಗೆ ಹೇಳರ್ದನ ಮೊದಲ ಕಲೀರಿ. ಓಡಾಡ್ಬೇಕ್ರಿ, ಯುವಕರಿಗೆ ಕೊಡಬೇಕು. ಸಹೋದರ ಜವಾರಿ ಕಾಕ ಮುಖ್ಯಮಂತ್ರಿಗಳಾಗೋ ಎಲ್ಲ ಅರ್ಹತೆ ನಿಮ್ಗಿದೆಯಕ್ಕ ಅಂತಿದ್ದೀರಿ. ನಮ್ಮ ಜನರ ಆಶೀರ್ವಾದ ಇದ್ರೆ ಎಲ್ಲವೂ ಸಾಧ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ಕಳೆದ ವರ್ಷ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ. ಒಂದೊಂದು ಓಟಿಗೆ 5,000 ಕೊಟ್ಟರು, 2,000 ಕೊಟ್ಟರು. ನೀವೆಷ್ಟು ಕೊಡ್ತೀರಿ ಅಂತ ಕೇಳಿದ್ರು ಕೆಲವು ಜನ. ನನ್ನ ಹತ್ರ ರೊಕ್ಕ ಇಲ್ಲಪ್ಪ, ಕೊಡಂಗಿಲ್ಲ ನಾನು. ನಮ್ಮ ಊರಿನ ಕ್ಷೇತ್ರದಾಗ ಎಷ್ಟು ಹಳ್ಳಿ ಅದಾವು, ಅಲ್ಲಿ ಕಷ್ಟಗಳೇನು, ಎಷ್ಟು ಜನರಿಗೆ ಮನೆ ಆಗೈತಿ, ಎಷ್ಟು ಜನರು ಹಂಗೆ ಗುಡಿಸಲ್ದಾಗ ಅದಾರ. ಪ್ರತಿ ಒಬ್ಬರ ಕಷ್ಟ ತಿಳ್ಕೊಳಕ್ಕೆ ನಿಂತ್ಕೊಂಡಿದ್ನೇ ಹೊರತು ನಾನು ಗೆದ್ದು ನಾನು ಜಯ ಬೀರಿ ಆಗ್ತೀನಿ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ನಾನು ಹಗಲು ಕನಸು ಕಾಣೋದಿಲ್ಲ. ನಮ್ಮ ಜನರು ಮನಸ್ಸು ಮಾಡಿದ್ರೆ ಖಂಡಿತ ನಾವು ಜಯ ಗಳಿಸ್ಬೋದು. ಹೀಗಾಗಿ ಕೊನೆಯದಾಗಿ ಒಂದು ಮಾತು ಹೇಳಬೇಕಂತಂದರೆ ನಮ್ಮ ಶಿಗ್ಗಾಂವ ಸೌಂಡ್ರ ಜನರಿಗೆ, ನೋಡಿ ಅಣ್ಣ ತಮ್ಮಂದರೆ, ನೀವು 500,000 ಕೊಟ್ಟ ಅಂತಂದು ಬೇರೆ ಊರಿಂದ ಬಂದವರು ಹಿಂದಿಂದ ದಯಮಾಡಿ ಬಾಲಾಗಾಸಿಯಾಗಿ ಹೋಗೋದನ್ನು ಮೊದಲು ನಿಲ್ಲಿಸ್ರಿ. ಟಿಕೆಟ್ ಕನ್ಫರ್ಮ್ ಆಗಲಿ, ಆ ನಂತರ ಮಾತಾಡೋಣ. ಯಾಕಪ್ಪ ಅಂತಂದ್ರೆ ಅವ್ರು ಇದೇ ಊರಾಗಿರಬೇಕು, ಲೋಕಲ್ನಾಗ ಇದ್ಬಿಟ್ಟು ಅವ್ರು ನಮ್ಮ ಜನರ ಕಷ್ಟ ಕೇಳೋಂಥ ವ್ಯಕ್ತಿ ಆಗಿರಬೇಕು. ಹಂಗೆ ಅಲ್ಲ ಅವನು ಬಾಂಡ್ ಪೇಪರ್ ಮ್ಯಾಗ ಬರೆದು ಕೊಟ್ಟು ನಿಂತ್ಕೋಬೇಕಮ್ಮ, ಚುನಾವಣೆಗೆ ಸ್ಪರ್ಧೆ ಮಾಡಬೇಕು. ಹಂಗೆ ನಾವು ಈ ಸರಿ ಒಂದು ಷರತ್ತು ಹಾಕ್ಬೇಕು ಅವ್ರಿಗೆ. ಇಲ್ಲವಾದಲ್ಲಿ ಅವ್ರು ನಮ್ಮ ಕೈ ಸಿಗಂಗೇ ಇಲ್ಲ.
ಸುಮ್ಮನೆ ಡೆಲ್ಲಿಗಿಲ್ಲಿ ಬೆಂಗಳೂರು ಅಂತ ಓಡಾಡ್ತಾರ. ನಾವೆಲ್ಲ ಬೆಂಗಳೂರಿಗೆ ಹೋಗಕ್ಕೆ 5-10 ಸಾವಿರ ಖರ್ಚು ಮಾಡ್ಕೊಂಡು ಒಬ್ಬ MLA ಸಾಯ್ಬೇಕಂದ್ರೆ ಅಲ್ಲಿ ಹೋಗಕ್ಕೆ ಆಗಂಗಿಲ್ಲಲ್ಲ. ಹಾಗಾಗಿ ನಾವು ಸ್ಥಳೀಯರಿಗೆ ಕೊಡ್ರಿ ಅಂತ ಕೇಳ್ಕೊತಾ ಇದ್ದೀವಿ. ಸ್ಥಳೀಯರಿಗೆ ನೀವು ಅವಕಾಶ ಮಾಡಿಕೊಡ್ರಲ್ಲ. ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಡ್ರಿ, ಖುಷಿ ಐತೆ ನಮ್ಗೆ. ಅವ್ರು ಸೋತರು 4 ಸರಿ, ಇವ್ರು ಸೋತರು ಅಂತ ಹೇಳೋದು ಬೇಕಾಗಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ಕೊಡ್ರಿ, ಅದು ನಮ್ಗೆ ಖುಷಿ ಐತಿ. ಅದನ್ನು ಬಿಟ್ಟರೆ ಯಾರ್ಯಾರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಖಂಡಿತ ಇದನ್ನು ಒಪ್ಪೋದಿಲ್ಲ. ನಮಗೆ ಮನಸ್ಸು ಕೂಡ ಇಲ್ಲ. ಯಾಕೆ ನಮ್ಮೂರ ಹಕ್ಕನ್ನು ನಾವ್ಯಾಕೆ ಅವ್ರು ಬಿಟ್ಕೊಡ್ಬೇಕು? ನೀವೇನು ಬಂಧುಗಳ ಬಳಗನ? ಯಾರು ನೀವು ಕಳ್ಳು ಬಳ್ಳಿನ? ನಮ್ಮೂರು ಕಷ್ಟ ಕೇಳಿರ? ನಿಮ್ಗೆ ಯಾಕೆ ಕೊಡ್ಬೇಕು ನಾವು ಹಕ್ಕನ್ನು? ಯಾವತ್ತೂ ನಾವು ಹೇಳಲ್ಲ, ನಾವೇನಾದ್ರೂ ಇವ್ರ ಕೈಗೆ ಅಧಿಕಾರ ಕೊಟ್ವಿ ಅಂದರೆ ಬೇರೆ ಊರ ಕೈಯಾಗ ಕೊನೆಯ ತನಕನ ಅವ್ರ ವಂಶನ ಬೆಳೆಸ್ಕೊಳಕ್ಕೆ ಅವ್ರು ಇಷ್ಟಪಡ್ತಾರೆ ಹೊರತು, ಅವ್ರ ವಂಶ ಕುಟುಂಬ ಒಂದು ರಾಜಕಾರಣ ಮಾಡ್ತಾರೆ ಹೊರತು ಯಾವತ್ತು ಸವಣೂರು ಶಿಗ್ಗಾಂವದವ್ರು MLA ಆಗಲ್ಲ. ತಲೆಗಿಟ್ಕೊಂಬಿಡ್ರಿ ಪ್ರೀತಿ ಅಣ್ಣ ತಮ್ಮಂದ್ರೆ ಸವಣೂರು ಶಿಗ್ಗಾಂವ್ ಜನರೇ. ನಾವು ಈ ಚಾನ್ಸ್ ಕಳ್ಕೊಂಡ್ವಿ, ಖಂಡಿತ ನಾವು ಅವ್ರ ಮನೆ ಗೇಟ್ ಕಾಯೋಂಥ ಪರಿಸ್ಥಿತಿ ಬರ್ತೈತಿ. ಅದೆಲ್ಲ ಬೇಕಾ ನಮಗೆ? ಯಾಕೆ ಬೇಕು? ನಮ್ಮ ಊರಾಗ ಲೋಕಲ್ನವ್ರಿಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಲೋಕಲ್ನವ್ರು ನಾವು ಹಿಡಿದು ಕೇಳೋಷ್ಟು ಧೈರ್ಯ ಐತಿ, ನಮ್ಗೆ ಹಕ್ಕು ಐತಿ. ಈ ಅವಕಾಶ ದಯಮಾಡಿ ನಾವು ಕಳ್ಕೋಬಾರ್ದು. ನಮ್ಮ ಸವಣೂರು ಶಿಗ್ಗಾಂವ್ ಕ್ಷಣರ ಒಂದು ಪ್ರೀತಿ, ವಿಶ್ವಾಸ, ಒಂದು ಅಭಿಮಾನನ ಕಾಂಗ್ರೆಸ್ ಪಕ್ಷ ಉಳಿಸ್ಕೋಬೇಕು. ನಮ್ಮ ಲೋಕಲ್ನವ್ರಿಗೆ ಟಿಕೆಟ್ ಕೊಡಬೇಕು. ಯಾರು ಕೆಲಸ ಮಾಡ್ಯಾರ ಅವ್ರಿಗೆ ನೋಡಿ ಕೊಡ್ರಿ, ಹಂಗೆ ಸುಮ್ಮನೆ ಕೊಡಕ್ಕೆ ಹೋಗ್ಬೇಡ್ರಿ. ಅರ್ಹತೆ ಐತಿ ಅನ್ನೋದನ್ನು ನೋಡಿ ಗಮನ ಹರಿಸ್ರಿ ದಯಮಾಡಿ. ಯಾರಿಗೆ ಬೇರೆ ಊರವರಿಗೆ ಬೇರೆ ತಾಲೂಕಿನವ್ರಿಗೆ ಯಾಕೆ ಕೊಡ್ತೀರಾ? ಮೊದಲನೇದಾಗಿ ನಮ್ಮೂರವ್ರಿಗೆ ಯಾಕೆ ಅರ್ಹತೆ ಇಲ್ವಾ? ಯಾಕೆ ಕೆಲಸ ಮಾಡಿಲ್ವಾ? ಯಾಕೆ ಬುದ್ಧಿವಂತಿಕೆ ಇಲ್ವಾ? ಯಾಕಿಲ್ಲ? ನಮ್ಮಷ್ಟು ಹೋರಾಟ ಮಾಡಿದಾರ? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದಾರ? ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ರ? ಅವರು ಹಿಂದಿರ್ತಕ್ಕಂಥ ಸರ್ಕಾರದ ವಿರುದ್ಧ ಎಷ್ಟು ನಾವು ಚಿತ್ರಹಿಂಸೆ ಪಡ್ಕೊಂಡೇವಿ, ಎಷ್ಟು ಅನುಭವಿಸೇವೆ ಅನ್ನೋದು ನಮಗೆ ಗೊತ್ತೈತಿ. ಯಾಕೆ ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಸರ್ಕಾರ ಬರ್ಬೇಕಂದ್ರೆ ನಮ್ಮ ರೈತ ಪರ ಹೋರಾಟನೂ ಕಾರಣ ಅನ್ನೋದನ್ನ ಮರಿಬೇಡ್ರಿ. ಇದನ್ನ ಮೊದಲು ತಲೆಗಿಟ್ಕೊಡ್ರಿ. ನಾವು ಒಬ್ಬರ ರೈತ ಪರ ಹೋರಾಟಗಾರ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಹೋರಾಟದಿಂದ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಂತೆ ಅನ್ನೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ ದಯಮಾಡಿ. ನಮ್ಮ ಸವಣೂರು ಶಿಗ್ಗಾಂವ್ ಕ್ಷೇತ್ರಕ್ಕೆ ತಾವು ಅನ್ಯಾಯ ಮಾಡಕ್ಕೆ ಹೋಗ್ಬೇಡ್ರಿ. ಮಕ್ಕಳಿಗೆ ತಾವು ಎಲ್ಲ ನಾವು ಮಕ್ಕಳಿದ್ದಂಗೆ ನಿಮ್ಮ ಸವಣೂರು ಶಿಗ್ಗಾಂವ್ ಜನರು ಮುಗ್ಧ ಜನ. ಯಾರು ಬಂದರೂ ಪ್ರೀತಿಯಿಂದ ಅವ್ರಿಗೆ ಉಣಿಸಿ ಕಳ್ಸೋಂಥ ಜನ ನಾವು. ನಮಗೆ ಅನ್ಯಾಯ ನೀವು ಮಾಡಿದ್ದ ಆಗಿದ್ರೆ ನೀವು ಉದ್ಧಾರನ ಆಗಲ್ಲ. ಯಾಕೆ ಯಾರಿಗೆ ನಾಲೆಜ್ ಇಲ್ಲ, ಅವ್ರಿಗೆ ಬುದ್ಧಿವಂತಿಕೆ ಇಲ್ಲ ಸವಣೂರು ಶಿಗ್ಗಾಂವದಾಗ ಅಂತಂದ್ರೆ ನೀವು ಬೇರೆ ಊರನ್ನ ಬಂದು ನೀವು ಟಿಕೆಟ್ ಕೊಡಬೇಕಲ್ಲ? ಯಾಕೆ ನಮ್ಮ ಊರಾಗ ಬೇಕಾದಂಥ ಅನುಭವಿಸ್ತಿ ಇರ್ತಕ್ಕಂಥವ್ರು MLA ಇದ್ದಾರೆ, ಅಂಥವ್ರಿಗೆಲ್ಲ ನೀವು ವಿಚಾರ ಮಾಡ್ರಿ. ಒಂದ್ಸರಿ ಸೋತ್ರ ಅಂದ ತಕ್ಷಣ ನೀವು ಯಾಕೆ ಕೈ ಬಿಡ್ತೀರಿ? ಇದೊಂದ್ಸರಿ ಅವಕಾಶ ಮಾಡಿಕೊಡ್ಬೇಕಲ್ಲ. ಅವಾಗ ಒಂದು ಸಿಚುವೇಶನ್ ಹಂಗಿತ್ತು, ಸಂದರ್ಭ ಹಂಗಿತ್ತು. ಯಾರ ಪರನೂ ಅಲ್ಲ. ಹೋಗ್ಲಿ, ಮಂಜುಳಾ ಪೂಜಾರ್ ಎಷ್ಟು ಕೆಲಸ ಮಾಡ್ಯಾಳ, ಎಷ್ಟು ಓಡಾಡ್ಯಾಳ, ಅದನ್ನ ನೋಡ್ರಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನೋಡ್ರಿ. ಅವ ನಿಮ್ಮ ಒಂದು ಪಕ್ಷ ಬೆಳೆಸ್ಬೇಕಂದ್ರೆ ಒಂದು ಗ್ರಾಮ ಮಟ್ಟದಿಂದ, ಒಂದು ತಾಲೂಕು ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಒಬ್ಬ ಗ್ರಾಮದಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಕಾರ್ಯಕರ್ತರ ಶಕ್ತಿ ಎಷ್ಟೈತಿ ಅಂತ ಗೊತ್ತಾ ನಿಮ್ಗೆ? ನಿಜವಾದ ವೋಟರ್ ಯಾರು ಗೊತ್ತಾ? ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಮ ರೈತರ ಮಕ್ಕಳು ಓಟ ನಿಮಗೆ ಬಿದ್ದಿರೋದು ಅನ್ನೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ನನ್ನ ಪ್ರೀತಿ ಅಣ್ಣ ತಮ್ಮಂದ್ರೆ ಹಿಂದೂ ಮುಸ್ಲಿಂ ನಾವೆಲ್ಲರೂ ಒಗ್ಗಟ್ಟಾಗೋಣ. ನಾವೆಲ್ಲರೂ ಒಗ್ಗಟ್ಟಾಗಿ ಒಂದೇ ನಿರ್ಧಾರ ತೊಗೊಂಡ್ವಿ ಅಂದ್ರೆ ಬೇರೆ ಊರವ್ರಿಗೆ ಅವಕಾಶನೇ ಇರಲ್ಲ. ಅವರು ನಮ್ಮ ಸವಣೂರು ಶಿಗ್ಗಾಂವ್ ಬಾರ್ಡರ್ ಏನಿರುತ್ತೆ ಆ ಕಡೆನೇ ಹೋಗ್ಬಿಡ್ತಾರೆ. ಹಂಗೆ ನಾವು ನಮ್ಮ ಊರನ್ನು ಅಷ್ಟು ಗಟ್ಟಿಗೊಳಿಸೋಂಥ ಕೆಲಸ ಮಾಡೋಣ. ನಾವು ಓಡಾಡೋಣ. ನಮ್ಮಲ್ಲಿ ಶಕ್ತಿ ಇದೆ, ನಮ್ಮಲ್ಲಿ ಬುದ್ಧಿವಂತಿಕೆ ಐತಿ. ನವಾಬರು ಆಳ್ದಂಥ ಊರು ನಮ್ಮದು. ನಾವು ಬಿಟ್ಕೊಡ್ಬೇಕಾ? ಯಾವತ್ತು ಹೇಡಿ ಅನ್ಸಿನಕ್ಕೆ ಹೋಗ್ಬೇಡ್ರಿ. ಯಾವತ್ತು ನಮ್ಮ ಲೋಕಲ್ನವ್ರಿಗೆ ಇರಲಿ ಟಿಕೆಟ್ ಅಂತ ನಾವು ಕೊನೆಯದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರೀತಿ ಅಂತಂಬಂದರೆ ನೀವು ಕೂಡ ಹಂಗೆ ಇರಲಿ. ನಿಮ್ಮ ಮಾತು 500ಕ್ಕೆ 1000ಕ್ಕೆ ನಿಮ್ಮ ಮತವನ್ನು ಮಾರ್ಕೆನಕ್ಕೆ ಹೋಗ್ಬೇಡ್ರಿ. ನಮ್ಮ ಲೋಕಲ್ನವ್ರು ಕೊಟ್ರೆ ಖಂಡಿತ ನಾವು ಮತ ಹಾಕೋಣ. ಇಲ್ಲಾಂದರೆ ಇನ್ನೊಬ್ರಿಗೆ ನಾವು ಅವಕಾಶ ಮಾಡಿಕೊಡೋದು ಬೇಕಾಗಿಲ್ಲ. ಅವ್ರು ಹಂಗೆ ಅವರು ಕುಟುಂಬ ರಾಜಕಾರಣಿ ಮಾಡ್ಕೊಂತ ಹೋಗೋರು. ಒಂದು ಸಾರಿ ಬೆಳೆಸಿದ್ರೆ ಅವ್ರು ಹಂಗೆ ಬೆಳೀತಾ ಹೋಗ್ತಿರ್ತಾರೆ. ಅದಕ್ಕೆ ಸಣ್ಣಗಿರ್ತಾನೆ ಚೂಟ್ ಬಿಡ್ಬೇಕು ಅಷ್ಟೇ. ನಮಸ್ಕಾರ ನನ್ನ ಪ್ರೀತಿ ಎಲ್ಲ ಅಭಿಮಾನಿಗಳಿಗೆ.